ಕೃಷ್ಣರಾಜನಗರ ತಾಲೂಕಿನ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಕಪ್ಪಡಿಯ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಶ್ರೀ ಕ್ಷೇತ್ರ ಕಪ್ಪಡಿಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಡಿ ರವಿಶಂಕರ್ ಅವರು ವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಅನೇಕ ಜಿಲ್ಲೆಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುವ ಜವಾಬ್ದಾರಿಯು ನಮ್ಮದಾಗಿರುತ್ತದೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆ ಬಾರದಂತೆ ಸ್ಥಳದಲ್ಲಿ ಹಾಜರಾಗಿದ್ದ ಎಲ್ಲ ಆಡಳಿತ ವರ್ಗದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಈ ಜಾತ್ರೆಯು ಮಹಾಶಿವರಾತ್ರಿಯಿಂದ ಪ್ರಾರಂಭವಾಗಿ ಯುಗಾದಿಯವರೆಗೂ ನಡೆಯುತ್ತದೆ. 2 ವರ್ಷಕ್ಕೊಮ್ಮೆ ಬದಲಾಗುವ 2 ಮಠದ ಸ್ವಾಮೀಜಿಗಳು ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಬೇಕೆಂದು ತಿಳಿಸಿದರು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಬಹುತೇಕವಾಗಿ ಕಡಿಮೆ ಮಾಡಲು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬಸ್ ವ್ಯವಸ್ಥೆ ಸೇರಿದಂತೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ಈ ಬಾರಿಯೂ ಮಳವಳ್ಳಿ ಸ್ವಾಮಿಗಳು ಬರಲಿದ್ದು ಅವರಿಗೂ ಸಹ ಶುಭವನ್ನು ಕೋರಿದರು. ನಮ್ಮ ತಾಲೂಕಿನ ಆಡಳಿತದ ಜೊತೆಗೆ ಎಲ್ಲ ನಮ್ಮ ಇರ್ತಕ್ಕಂಥ ಸ್ಥಳೀಯ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ವ್ಯವಸ್ಥೆಗಳು ಏನ್ ಅಧ್ಯಕ್ಷರು ಸದಸ್ಯರುಗಳ ಜೊತೆಗೆ ಸೇರ್ಕೊಂಡು ಇಲ್ಲಿ ಏನು ವ್ಯವಸ್ಥೆಗಳಾಗಬೇಕು ಕಬ್ಬಿಯ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನಾವೆಲ್ಲ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಅವರ ಗಮನಕ್ಕೆ ನಾನು ತಿಳಿಸಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನೀವು ಅನ್ಕೊಂಡಂತ ರೀತಿಲಿ ಇಲ್ಲಿ ಯಾವುದೇ ರೀತಿಲಿ ಒಂದು ಕಟ್ಟುನಿಟ್ಟಿನ ಆದೇಶ ಮತ್ತೊಂದು ಇರ್ಬೋದು, ಯಾವುದೇ ರೀತಿಯಲ್ಲಿ ಮಾಡಿಲ್ಲ. ಎಲ್ಲರಿಗೂ ಕೂಡ ಅವರ ಆಹಾರ ಪದ್ಧತಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲರಿಗೂ ಕೂಡ ಮುಕ್ತವಾದ ರೀತಿಯಲ್ಲಿ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಏನು ತಾವು ಹೇಳಿದ್ರಿ, ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕಿನ ಆಡಳಿತ ಇರ್ಬೋದು, ಈ ಒಂದು ಕಬ್ಬಿಯ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕಬ್ಬಿಯ ಕ್ಷೇತ್ರ, ಕಬ್ಬಿಯ ನಮ್ಮ ಏನು ಮಠ ಇದೆ, ಆ ಮಠದವರೇ ಇಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಜವಾಬ್ದಾರಿಗಳಿರಲು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೋ ಅನಾನುಕೂಲತೆ ಆಗಬಾರ್ದು ಅಂತಕ್ಕಂಥ ನಿಟ್ಟಲ್ಲಿ ನಾವು ತಾಲೂಕಿನ ಆಡಳಿತ ಜೊತೆಗೆ ಇಲ್ಲಿನ ಒಬ್ಬ ಶಾಸಕನಾಗಿ, ಇಲ್ಲಿನ ಪ್ರತಿನಿಧಿಯಾಗಿ, ನಮ್ಮ ಕ್ಷೇತ್ರದ ಒಬ್ಬ ಸೇವಕನಾಗಿ ನಾನು ಬರುವಂತ ಭಕ್ತಾದಿಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ನಿಟ್ಟಲ್ಲಿ ಎಲ್ಲಾ ಇಲಾಖೆಯವರನ್ನ ಕರ್ಕೊಂಡ್ಬಂದು ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಸುವಂತ ನಿಟ್ಟಲ್ಲಿ ಪ್ರತಿ ವರ್ಷವೂ ಕೂಡ ಯಾವ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ವಿ, ಅದೇ ರೀತಿಯಲ್ಲಿ ಇನ್ನೂ 7 ವರ್ಷವೂ ಕೂಡ ಮಾಡ್ತಾ ಇದೀವಿ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತಾ, ಇದರ ಮೂಲಕವಾಗಿ ಯಾವುದೇ ಸಂದರ್ಭದಲ್ಲಿ ಏನು ಒಂದು ಸಣ್ಣ ಪುಟ್ಟ ಘಟನೆಗಳು ಆಗದ ರೀತಿಯಲ್ಲಿ ಎಲ್ಲರೂ ಕೂಡ ಆ ಇಲಾಖೆಯನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡ್ತಾರೆ. ಜೊತೆಗೆ ನೀರಾವರಿ ಇಲಾಖೆಯವರಿಗೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅವರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ನಾಲೆ ಇದೆ, ರಾಮಸಮುದ್ರ ನಾಲೆ, ಅಲ್ಲಿ ಸ್ನಾನ